ಹೆಲೋ ಎವ್ರಿವನ್, ಸ್ಕೆಚ್ ವಿತ್ ಆಶುಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪೆನ್ಸಿಲ್ ಬಳಸಿ ರಿಯಲಿಸ್ಟಿಕ್ ಕಾಣುವ ಕಣ್ಣಿನ ಚಿತ್ರವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಿಡಿಸುತ್ತೇನೆ ಎಂಬುದನ್ನು ನಿಮಗೆ ತೋರಿಸುತ್ತೇನೆ. ಸ್ಟೆಪ್ 1. ಮೊದಲು ಕಣ್ಣಿನ ಬೇಸಿಕ್ ಔಟ್ಲೈನ್ ಅನ್ನು ಲಘುವಾದ ಲೈಟ್ ಲೈನ್ಸ್ ಬಳಸಿ ಬಿಡಿಸೋಣ. ಹೀಗೆ ಮಾಡಿದರೆ ನಂತರ ಬೇಕಾದರೆ ಸುಲಭವಾಗಿ ಅಡ್ಜಸ್ಟ್ ಅಥವಾ ಕರೆಕ್ಟ್ ಮಾಡಬಹುದು. ಸ್ಟೆಪ್ 2. ಈಗ ಐರಿಸ್ ಮತ್ತು ಪೂಪಿಲ್ ಅನ್ನು ಸರಿಯಾದ ಪ್ರಪೋರ್ಷನ್ನಲ್ಲಿ ನಿಧಾನವಾಗಿ ಬಿಡಿಸೋಣ. ನಂತರ ಪೂಪಿಲ್ ಅನ್ನು ಸ್ವಲ್ಪ ಗಾಢವಾಗಿ ಮಾಡಿ ಕಣ್ಣಿನ ಆಕಾರವು ನೈಸರ್ಗಿಕವಾಗಿ ಕಾಣುವಂತೆ ಗಮನಿಸಿ. ಕಣ್ಣು ಹೆಚ್ಚು ರಿಯಲಿಸ್ಟಿಕ್ ಮತ್ತು ಜೀವಂತವಾಗಿ ಕಾಣಲು ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಹೈಲೈಟ್ ಅನ್ನು ಖಾಲಿ ಬಿಡುವುದನ್ನು ಮರೆಯಬೇಡಿ. ಈ ಸಣ್ಣ ವಿವರವೇ ನಿಮ್ಮ ಸ್ಕೆಚ್ಗೆ ಹೆಚ್ಚು ಜೀವ ತುಂಬುತ್ತದೆ. ಸ್ಟೆಪ್ 3. ಈಗ ಕಣ್ಣಿನ ಮೇಲಿನ ಮತ್ತು ಕೆಳಗಿನ ಐಲಿಡ್ಸ್, ಐಲ್ಯಾಶೀಸ್ ಹಾಗೂ ಐಬ್ರೌ ಅನ್ನು ನಿಧಾನವಾಗಿ ಸೇರಿಸೋಣ. ಐಲ್ಯಾಶೀಸ್ ಅನ್ನು ಒಂದೇ ರೀತಿಯಲ್ಲಿ ಬಿಡಿಸದೆ ಬೇರೆ ಬೇರೆ ಡೈರೆಕ್ಷನ್ಗಳಲ್ಲಿ ಮತ್ತು ಸ್ವಲ್ಪ ಉದ್ದ ಚಿಕ್ಕದಾಗಿ ಬಿಡಿಸಿದರೆ ಕಣ್ಣು ಇನ್ನಷ್ಟು ರಿಯಲಿಸ್ಟಿಕ್ ಆಗಿ ಕಾಣುತ್ತದೆ. ಐಬ್ರೌನ ಕೂದಲನ್ನು ನೈಸರ್ಗಿಕವಾಗಿ ಬೆಳೆಯುವ ದಿಕ್ಕಿನಲ್ಲಿ ಬಿಡಿಸಿದರೆ ನಿಮ್ಮ ಸ್ಕೆಚ್ಗೆ ಉತ್ತಮ ಡೆಪ್ತ್ ಮತ್ತು ನೈಜವಾದ ಲುಕ್ ಸಿಗುತ್ತದೆ. ಸ್ಟೆಪ್ 4. ಈಗ ಶೇಡಿಂಗ್ ಪ್ರಾರಂಭಿಸೋಣ. ಮೊದಲಿಗೆ ಪೂಪಿಲ್ ಅನ್ನು 6B ಪೆನ್ಸಿಲ್ ಬಳಸಿ ಚೆನ್ನಾಗಿ ಡಾರ್ಕ್ ಮಾಡೋಣ. ಇದರಿಂದ ಕಣ್ಣಿನ ಮಧ್ಯಭಾಗ ಹೆಚ್ಚು ಆಳವಾಗಿ ಮತ್ತು ಗಮನ ಸೆಳೆಯುವಂತೆ ಕಾಣುತ್ತದೆ. ನಂತರ ಐರಿಸ್ನಲ್ಲಿ ಇರುವ ಸಣ್ಣ ಟೆಕ್ಸ್ಚರ್ ಮತ್ತು ಲೈನ್ಸ್ ಅನ್ನು 2B ಹಾಗೂ 4B ಪೆನ್ಸಿಲ್ ಬಳಸಿ ನಿಧಾನವಾಗಿ ಸೇರಿಸೋಣ. ಹೈಲೈಟ್ ಇರುವ ಭಾಗವನ್ನು ಮುಟ್ಟದೆ ಹಾಗೆಯೇ ಖಾಲಿ ಬಿಡಿ, ಏಕೆಂದರೆ ಅದೇ ಕಣ್ಣಿಗೆ ಜೀವಂತವಾದ ಲುಕ್ ಕೊಡುತ್ತದೆ. ಈಗ ಕಣ್ಣಿನ ಮೇಲಿನ ಮತ್ತು ಕೆಳಗಿನ ಭಾಗಗಳಲ್ಲಿ 10 ಪೆನ್ಸಿಲ್ ಬಳಸಿ ಲೈಟ್ ಶೇಡಿಂಗ್ ಮಾಡೋಣ. ನಂತರ ಬ್ಲೆಂಡಿಂಗ್ ಸ್ಟಂಪ್ ಬಳಸಿ ಎಲ್ಲ ಶೇಡಿಂಗ್ ಅನ್ನು ನಿಧಾನವಾಗಿ ಮತ್ತು ಸಮವಾಗಿ ಬ್ಲೆಂಡ್ ಮಾಡಿ. ಇದರಿಂದ ಟೋನ್ಸ್ ಒಂದಕ್ಕೊಂದು ಚೆನ್ನಾಗಿ ಬೆರೆತು ಸ್ಮೂತ್ ಮತ್ತು ರಿಯಲಿಸ್ಟಿಕ್ ಆಗಿ ಕಾಣುತ್ತವೆ. ಕೊನೆಯಲ್ಲಿ ಕಣ್ಣಿನ ಮೇಲಿನ ನೆರಳು, ಐಲಿಡ್ಸ್, ಕಣ್ಣಿನ ಮೂಲೆಗಳು ಹಾಗೂ ಅಗತ್ಯವಿರುವ ಜಾಗಗಳಲ್ಲಿ 4B ಅಥವಾ 6B ಪೆನ್ಸಿಲ್ ಬಳಸಿ ಡಾರ್ಕ್ ಟೋನ್ಸ್ ಅನ್ನು ಇನ್ನಷ್ಟು ಹೆಚ್ಚಿಸೋಣ. ಕೊನೆಯವರೆಗೂ ಹೈಲೈಟ್ ಅನ್ನು ಹಾಗೆಯೇ ಉಳಿಸಿದರೆ ನಿಮ್ಮ ಐ ಸ್ಕೆಚ್ಗೆ ಉತ್ತಮ ಡೆಪ್ತ್, ಕಂಟ್ರಾಸ್ಟ್ ಮತ್ತು ಸುಂದರವಾದ ಮೂಡ್ ಎಫೆಕ್ಟ್ ಸಿಗುತ್ತದೆ. ಸ್ಟೆಪ್ 5. ಕೊನೆಯಲ್ಲಿ ಅಂತಿಮ ಡೀಟೇಲ್ಸ್ಗಳನ್ನು ಸೇರಿಸಿ ಸ್ಕೆಚ್ ಅನ್ನು ಸ್ವಚ್ಛವಾಗಿ ಪೂರ್ಣಗೊಳಿಸೋಣ. ಅಗತ್ಯವಿರುವ ಜಾಗಗಳಲ್ಲಿ ಇರೇಸರ್ ಬಳಸಿ ಹೈಲೈಟ್ಸ್ ಅನ್ನು ಸ್ವಲ್ಪ ಹೆಚ್ಚಿಸಿ, ನಂತರ 6B ಪೆನ್ಸಿಲ್ನಿಂದ ಕೊನೆಯ ಡಾರ್ಕ್ ಟಚಸ್ ನೀಡಿ ಕಂಟ್ರಾಸ್ಟ್ ಅನ್ನು ಉತ್ತಮಗೊಳಿಸೋಣ. ಎಲ್ಲ ಶೇಡಿಂಗ್ ಮತ್ತು ಡೀಟೇಲ್ಸ್ ಸರಿಯಾಗಿದೆಯೇ ಎಂದು ಒಮ್ಮೆ ಪರಿಶೀಲಿಸಿ, ಬೇಕಾದರೆ ಸಣ್ಣ ಕರೆಕ್ಷನ್ಸ್ ಮಾಡಿ. ಇದರಿಂದ ನಿಮ್ಮ ಐ ಸ್ಕೆಚ್ ಇನ್ನಷ್ಟು ರಿಯಲಿಸ್ಟಿಕ್ ಮತ್ತು ಪ್ರೊಫೆಷನಲ್ ಆಗಿ ಕಾಣುತ್ತದೆ. ಅಂಡ್ ಹಿಯರ್ಸ್ ದ ಫೈನಲ್ ರಿಸಲ್ಟ್. ಈ ರೀತಿಯಾಗಿ ಹಂತ ಹಂತವಾಗಿ ಮಾಡಿದರೆ ಸುಂದರವಾದ ರಿಯಲಿಸ್ಟಿಕ್ ಐ ಸ್ಕೆಚ್ ಅನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟವಾಗಿ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ರಿಯಲಿಸ್ಟಿಕ್ ಸ್ಕೆಚಿಂಗ್ ಟ್ಯುಟೋರಿಯಲ್ಸ್ ನೋಡಲು ಸ್ಕೆಚ್ ವಿತ್ ಆಶು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಮರೆಯಬೇಡಿ, ಆಗ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋ ನಿಮಗೆ ಮೊದಲು ತಲುಪುತ್ತದೆ. ನಿಮ್ಮ ಅಮೂಲ್ಯವಾದ ಸಪೋರ್ಟ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಕೀಪ್ ಸ್ಕೆಚಿಂಗ್, ಕೀಪ್ ಕ್ರಿಯೇಟಿಂಗ್.